ನೀವು ಇಲ್ಲಿ ಬಂದರೆ ಸ್ನೇಹಿತರೆ ಒಂದು ಮನೆ ಕಟ್ಕೊಂಡು ಡೈಲಿ ಆ ಬೆಟ್ಟಕ್ಕೆ ವಾಕಿಂಗ್ ಹತ್ಕೊಂಡು ಹೋಗ್ಬೋದು. ಶನಿವಾರ ಭಾನುವಾರ ಬಂದು ಇಲ್ಲಿ ಒಳ್ಳೆ ಎಂಟರ್ಟೈನ್ಮೆಂಟು ಎಂಜಾಯ್ ಮಾಡ್ಬೋದು. ಚೆನ್ನಾಗಿದೆ. 5 ಕುಂಟೆ ಅವ್ರಿಗೆ ಪಾಣಿ ಬರುತ್ತೆ. ಅವ್ರು ಎಷ್ಟು ಜಾಗ ತಂತಾರೆ ಅಷ್ಟು ಕರೆಕ್ಟಾಗಿ ಪಾಣಿ ಮಿಟೇಷನ್ ಎಲ್ಲ ಬರುತ್ತೆ ನೋಡಿ. ಇದೆಲ್ಲ ಇವರೇ ಸಾಕಿ ಕೊಡ್ತಾ ಇದ್ದಾರೆ ನಿಮಗೆ. ಈ ಒಂದು ಮರ ಏನು 10 ವರ್ಷಕ್ಕೆ ಈ ಮರ ಮಾರಿದ್ರೆ ನೀವು ಸೈಟ್ ತಗೊಂಡಿರೋ ದುಡ್ಡೇ ಬಂದ್ಬಿಡ್ತದೆ ನಿಮಗೆ. ಬರೀ ಸೈಟ್ ಮಾಡಿ ರೋಡ್ ಹಾಕ್ಬಿಟ್ಟು 2 ಕಂಬ ಹಾಕಿ ಸೈಟ್ ಸೇಲ್ ಮಾಡೋರು ಬೇರೆ. ಆಯಿತಾ? ನೀವು ಇಷ್ಟೊಂದು ಮುತುವರ್ಜಿಯಿಂದ ಇಷ್ಟೊಂದು ಗಿಡಗಳನ್ನ ಹಾಕಿ ಒಂದೊಂದು ಫ್ಲಾಟಲ್ಲಿ ಎಷ್ಟು ಗಿಡ? 80ರಿಂದ 90 ಗಿಡ. 90 ಗಿಡ ಒಂದೊಂದು ಫ್ಲಾಟಲ್ಲಿ 90 ಗಿಡನ ಬೆಳೆಸಿ 3 ವರ್ಷ ಮಕ್ಕಳ ಥರ ಸಾಕಿ ಅವ್ರ ಕೈ ಕೊಡ್ತಾ ಇದ್ದೀರಲ್ಲ, ಅದಕ್ಕೆ ನಿಮ್ಗೆ 2 ಸಾವಿರ ಅಣ್ಣ. ಇನ್ನು 10 ವರ್ಷ ಹೋದ್ರಿ ಈ ಮರ. ಆಯಿತಾ? ಒಂದು 50 ಲಕ್ಷ. 75-80ರಲ್ಲಿ ಬರೀ 15 ಇದೆ. ಯಾರಿಗೆ ಬೇಕೋ, ವಾಸ್ತು ಬೇಕು ಅನ್ನೋರು, ಪ್ರಕೃತಿಯಲ್ಲಿ ಇರಬೇಕು ಅನ್ನೋರು, ಏನೋ ಇನ್ನೂ ಸ್ವಲ್ಪ ದಿವಸ ಬದುಕೋಣ, ಬೆಂಗಳೂರೆಲ್ಲ ಹೊಗೆ ಕುಡ್ಕೊಂಡು ಸಾಯಕ್ಕಿನ್ನ ಎಲ್ಲ ಶ್ರೀರಾಮರು ಓಡಾಡಿರೋ ಜಾಗ ಇದು. ಇವಾಗ ಇದೊಂದು ಇಲ್ಲೆಲ್ಲ ಫುಲ್ ರಾಮರ ದೇವಸ್ಥಾನ ಸರ್. ನಮಸ್ಕಾರ ಅಣ್ಣ. ನಮಸ್ತೆ ಸರ್. ಹಾಯ್ ಸ್ನೇಹಿತರೆ, ನಮಸ್ಕಾರ. ನಮ್ಮ ಶಾಂತಕುಮಾರ್ ಅಂತ ಹೇಳ್ಬಿಟ್ಟು ನಮ್ಮ ಸ್ನೇಹಿತರು, ಹಳೆ ಸ್ನೇಹಿತರು, ಮಾದನಾಯಕನಹಳ್ಳಿ ಅವರು. ಇವರು ಇಲ್ಲೊಂದು ಫಾರ್ಮ್ ಹೌಸ್ ಅಂದರೆ ಅಹಲ್ಯ ನೇಚರ್ ನೆಸ್ಟ್ ಅಂತ ಸರ್ ನಮ್ಮದು ಫಾರ್ಮ್ ಹೌಸ್. ಅಹಲ್ಯ ನೇಚರ್ ನೆಸ್ಟ್. ಅಹಲ್ಯ ನೇಚರ್ ನೆಸ್ಟ್. ಹೌದು ಸರ್, ಹೌದು ಸರ್, ಅಹಲ್ಯ ನೇಚರ್ ನೆಸ್ಟ್. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ನಾನು ಬಂದು ತುಂಬ ಶಾಕ್ ಆಗ್ಬಿಟ್ಟು, ನನಗೆ ಒಂದು 6 ತಿಂಗಳಿಂದನೇ ಪರಿಚಯ ಆದರು. ಅವ್ರು ನನಗೆ ತುಂಬ ಸಲ ಕರೆದ್ರು ಇಲ್ಲಿಗೆ, ಬನ್ನಿ ಸಾರ್ ನೀವು ತುಂಬ ಖುಷಿ ಪಡ್ತೀರಾ ನಮ್ಮ ಜಾಗಕ್ಕೆ ಬನ್ನಿ ಅಂತ. ಅದಕ್ಕೂ ಎಲ್ಲದಕ್ಕೂ ಒಂದು ಋಣಾನುಬಂಧ ಇರಬೇಕು. ನೋಡಿ ಈ ಹಣ್ಣು ನೋಡಿ, ಇದು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನೇಚರಲ್ಲಿ ಎಷ್ಟು ಚೆನ್ನಾಗಿದೆ ಅಂತ. ಇವರೊಂದು ನೋಡಿ ಅಲ್ಲಿ ಮೇಲೆ ಬೆಟ್ಟ ಹೇಳೋಣ, ಅದು ಬೆಟ್ಟದ ಬಗ್ಗೆ ಹೇಳೋಣ ಸರ್. ಅದು ಶ್ರೀರಾಮ್ ದೇವ್ರ ಬೆಟ್ಟ. ಅದು ಅಹಲ್ಯ ದೇವಿಗೆ ಮುಕ್ತಿ ಕೊಟ್ಟ ಜಾಗ ಅಂತ ಹೇಳ್ತಾರೆ. ಅಹಲ್ಯ ದೇವಿ. ಹೌದು ಸರ್, ಹೌದು ಸರ್, ಹೌದು ಸರ್. ಪ್ರತಿ ಶನಿವಾರ ಪೂಜೆ ನಡೀತದೆ. ಒಂದು 300 ಜನ ಬರ್ತಾರೆ ಅದಕ್ಕೆ. ಹೌದು ಸರ್, ಪಾದ ಇದೆ. ಪಾದದ ಕೆಳಗಡೆ ನೀವಿದ್ದೀರಿ? ಹೌದು ಸರ್, ಪಾದದ ಕೆಳಗಡೆ ನಾವಿದ್ದೀವಿ. ಸ್ನೇಹಿತರೆ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. 5.5 ಕುಂಟೆ ಒಂದು ಜಾಗನ ಸೇಲ್ ಮಾಡ್ತಾ ಇದ್ದಾರೆ. ತುಂಬ ಎಷ್ಟಿದೆ ಅಣ್ಣ ಇದು? ಸರ್ 60/100. 60/100. ಎಷ್ಟು ಫ್ಲಾಟ್ ಇದೆ ಟೋಟಲ್? 100 ಸರ್. 100 ಫ್ಲಾಟ್. ಎಷ್ಟು ಎಕರೆ? 23 ಎಕರೆ. 23 ಎಕರೆ. ಹೌದು ಸರ್. ಕ್ಲಬ್ ಹೌಸ್ ಎಲ್ಲ ಇದೆ? ಹೌದು ಸರ್. ಸ್ವಿಮ್ಮಿಂಗ್ ಪೂಲ್ ಇದೆ? ಹೌದು. ಕ್ಲಬ್ ಹೌಸ್, ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇದೆ. ಎಲ್ಲ ಕನ್ವರ್ಷನ್ ಆಗಿದೆ ರೆವಿನ್ಯೂ? ಇದು ರೆವಿನ್ಯೂ ಸರ್. ಇದು ನಾವು ಕ್ಲಬ್ ಹೌಸ್ ಕನ್ವರ್ಷನ್ ಮಾಡ್ಕೊಂಡಿದ್ದೀವಿ. ಕ್ಲಬ್ ಹೌಸ್ ಮಾತ್ರ ಕನ್ವರ್ಷನ್. ಹೌದು ಸರ್. ಇದು ರೆವಿನ್ಯೂ. 5 ಕುಂಟೆ ಅವ್ರಿಗೆ ಪಾಣಿ ಬರುತ್ತೆ. ಅವ್ರು ಎಷ್ಟು ಜಾಗ ತಂತಾರೆ ಅಷ್ಟು ಕರೆಕ್ಟಾಗಿ ಪಾಣಿ ಮಿಟೇಷನ್ ಎಲ್ಲ ಬರುತ್ತೆ. ಸರ್ವೆ ಸ್ಕೆಚ್ ಎಲ್ಲ ಬರುತ್ತೆ. ಬೆಂಗಳೂರಿಂದ ಎಷ್ಟು ದೂರ ಅಣ್ಣ? ಸರ್ ಮಾಧವರ ಮೆಟ್ರೋ ಇಂದ 30 ಕಿಲೋಮೀಟರ್. ಪರ್ಫೆಕ್ಟ್. ಅವರು ಕಿಲೋಮೀಟರ್ ಹಾಕೊಂಬರ್ಲಿ. ಇಲ್ಲಿಂದ ತುಮಕೂರಿಗೆ 20. ಹೌದು ನೋಡಿ, ಮೆಟ್ರೋದಿಂದ ಬರೀ 30 ಕಿಲೋಮೀಟರ್ ಸ್ವರ್ಗ ಇದೆ. ಇಲ್ಲಿ ಸ್ವರ್ಗ ಕಾಣಿಸುತ್ತೆ, ಅಷ್ಟು ಚೆನ್ನಾಗಿದೆ, ಅದ್ಭುತವಾಗಿದೆ. ಸೌತ್ ವೆಸ್ಟ್ ಅಲ್ಲಿ ಬೆಟ್ಟದ ಮೇಲೆ ಕಟ್ಬಿಟ್ರೆ ಅರ್ಧ ದಿವಸ ಸ್ಪೆಂಡ್ ಮಾಡ್ತೀರಾ. ನೀವು ಇಲ್ಲಿ ಬಂದರೆ ಸ್ನೇಹಿತರೆ ಒಂದು ಮನೆ ಕಟ್ಕೊಂಡು ಡೈಲಿ ಆ ಬೆಟ್ಟಕ್ಕೆ ವಾಕಿಂಗ್ ಹತ್ಕೊಂಡು ಹೋಗ್ಬೋದು. ಶನಿವಾರ ಭಾನುವಾರ ಬಂದು ಇಲ್ಲಿ ಒಳ್ಳೆ ಎಂಟರ್ಟೈನ್ಮೆಂಟು ಎಂಜಾಯ್ ಮಾಡ್ಬೋದು. ಚೆನ್ನಾಗಿದೆ. ಆಮೇಲೆ ವಾಸ್ತುಗಂತೂ ಅದ್ಭುತವಾಗಿದೆ. ನಾನು ಬಂದಿದ್ದೆ ಇದು ವಾಸ್ತು ನೋಡೋಕ್ಕೆ. ಇವ್ರು ಅಣ್ಣವ್ರು ಒಂದು ಮನೆ ಕಟ್ಟಬೇಕಿಲ್ಲಿ. ಇಲ್ಲೊಂದು ಮನೆ ಕಟ್ಟೋಕ್ಕೋಸ್ಕರ ವಾಸ್ತು ನೋಡೋಕ್ಕೆ ಬಂದು ನಾನು ಇದನ್ನು ಜಾಗ ಹಿಡಿದೆ. ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಸ್ವರ್ಗ ಅಂದರೆ ಇದೇನೇನೋ ಅನಿಸುತ್ತೆ. ಯಾಕೆಂದರೆ 3-4 ವರ್ಷದಿಂದ ಗಿಡಗಳನ್ನ ಬೆಳೆಸಿದ್ದಾರೆ. ತೋರಿಸು 4 ವರ್ಷದಿಂದ ಎಲ್ಲ ಗಿಡಗಳನ್ನ ಬೆಳೆಸಿದ್ದಾರೆ. ಎಲ್ಲ ಕ್ರಾಪು ಬರ್ತಾ ಇದೆ ಪ್ರತಿಯೊಂದು. ಬನ್ನಿ ಹಂಗೆ ಏನೇನು ಗಿಡ ಇದೆ ಒಂದ್ಸಲ ನೋಡೋಣ. ತೋರ್ತಾರೆ ಅಣ್ಣವರು. ಬನ್ನಿ. ರಕ್ತಚಂದನ. ನೋಡಿ ಮೈಕ್ ಇಟ್ಕೊಳ್ಳಿ. ಹೌದು ಸರ್, 4 ಇಂಚು ದಪ್ಪ ಆಯ್ತು ಇದು. ನೋಡಿ 4 ಇಂಚು ದಪ್ಪ ರಕ್ತಚಂದನ. ಇಲ್ಲ ಸರ್, ಇದು ನೋಡಿ ನೋಡಿ ಎಷ್ಟು ದಪ್ಪ ಆಯ್ತು ನೋಡಿ. ಈ ಸೈಜ್ ಇದೆ. ನನ್ನ 5 ವರ್ಷಕ್ಕೆ ಬಂದ್ಬಿಡುತ್ತೆ ಇದು. 1 ಅಡಿ ಮೇಲೆ ಹೊರಟುತ್ತೆ ಸರ್. ಅದು 1 ಅಡಿ ಮೇಲೆ 5 ವರ್ಷಕ್ಕೆ. ಹೌದು. ನೋಡಿ, ಇದೆಲ್ಲ ಇವರೇ ಸಾಕಿ ಕೊಡ್ತಾ ಇದ್ದಾರೆ ನಿಮಗೆ. ಈ ಒಂದು ಮರ ಏನು 10 ವರ್ಷಕ್ಕೆ ಈ ಮರ ಮಾರಿದ್ರೆ ನೀವು ಸೈಟ್ ತಗೊಂಡಿರೋ ದುಡ್ಡೇ ಬಂದ್ಬಿಡ್ತದೆ. ಸೈಟ್ಗೆ ಜಾಸ್ತಿ ಬರುತ್ತೆ ಅಲ್ಲಣ್ಣ. ಕೆಜಿ ಎಷ್ಟು? 12,000 ರೂಪಾಯಿ. 12,000 ಇರೋದು. 12,000 ಮಾರ್ಕೆಟ್ ರೇಟ್ 12,000 ಆಯ್ತು. 12,000. ಅದು ವೈಟ್ ಅಲ್ಲಿ ಬರುತ್ತೆ ಸರ್. ಅದು ಎಷ್ಟು ಮರ ಇದೆ ಅಣ್ಣ ಇದು? ಸರ್ ಒಂದು ಫ್ಲಾಟ್ ಅಲ್ಲಿ 10 ಇರುತ್ತೆ. ಒಂದು ಫ್ಲಾಟ್ಗೆ 10 ರಕ್ತಚಂದನ. ಇದು ಸ್ಯಾಂಡಲ್ ಬಂದ್ಬಿಟ್ಟು 40 ಇರ್ತದೆ ಸರ್. 35ರಿಂದ 40 ಇರುತ್ತೆ. ಒಂದು 40 ಇರ್ತದೆ. ಆ ಥರ ಆಯ್ತು. ತೆಂಗಿನ ಮರ ಎಷ್ಟು ಇರ್ತವೆ? ತೆಂಗಿನ ಮರ ಒಂದಿರ್ತದೆ ಸರ್. ಒಂದು ಹಲಸಿನ ಗಿಡ ಇರುತ್ತೆ. ಹಲಸಿನ ಮರ. ಮಿಕ್ಕಿದೆಲ್ಲನೂ ಸೀತಾಫಲ, ಬಿಳೆ ನೇರಳೆ, ಮಾವು, ಮಾವಿನ ಗಿಡ 2 ಎನಿ ಟೈಮ್ ಮ್ಯಾಂಗೋ ಎಲ್ಲ ಐತಿ. ಎಷ್ಟು ಟೋಟಲ್ ಎಷ್ಟು ಗಿಡ ಇರುತ್ತೆ ಒಂದು ಫ್ಲಾಟ್ ಅಲ್ಲಿ? 90 ಗಿಡ ಇರ್ತದೆ ಸರ್. 90 ಗಿಡ. 80ರಿಂದ 90 ಗಿಡ. 90 ಗಿಡ ಒಂದು ಫ್ಲಾಟ್ ಅಲ್ಲಿ. ಅದ್ಭುತವಾದ ಪ್ಲೇಸು. ಈ ಜಾಗದಲ್ಲಿ ನೀವು ಯಾರು ಮನೆ ಕಟ್ಕೊಂತಾರೋ ಅದೃಷ್ಟವಂತರು, ಸುಖವಂತರು, ಸಂತೋಷವಂತರು.
ಯಾಕಂದ್ರೆ ಬೆಂಗಳೂರಲ್ಲೇ 20-40 20-30 ಒದ್ದಾಡ್ತಾ ಇದ್ದಾರೆ ವಾಸ್ತು ಇಲ್ದಿರ. ಸರ್ ಇಲ್ಲಿ ನೀರು ನೀವು ಪ್ಯೂರಿಫೈರೇ ಮಾಡಂಗಿಲ್ಲ, ಹಂಗೆ ಹಂಗೆ ಅವ್ರು ಹಂಗೆ ಕುಡಿತಾ ಇರೋದು. ಅವರೆಲ್ಲ 3 ವರ್ಷ 4 ವರ್ಷದಿಂದ ಇಲ್ಲ, ಅವರೆಲ್ಲ ಅದೇ ನೀರು ಕುಡಿಯೋದು. ಇದು ಫಿಲ್ಟರ್ ವಾಟರ್ ತರಲ್ಲ, ಹಾ, ಬೋರ್ವೆಲ್ ನೀರು ಹಂಗೆ ಕುಡಿತಾರೆ. ಹಂಗೆ ಕುಡಿಯೋದು. ಸುಮ್ಮನೆ ಅದ್ಭುತವಾಗಿರುತ್ತೆ ನೋಡಿ. ಇದೆಲ್ಲ ಪ್ರಕೃತಿ ಸುತ್ತಲೂ. ಸೌತ್ ವೆಸ್ಟ್ ಹೈಟ್ ಇದೆ, ಹೌದು ಸರ್. ನಾರ್ತ್ ಈಸ್ಟ್ ಡೌನ್ ಇದೆ, ಆ ಕಡೆ ಒಂದು ಕೆರೆ ಇದೆ. ಅದ್ಭುತವಾಗಿದೆ ಅಣ್ಣ. ಏನು ಮಾಮೂಲಿ ವಾಸ್ತು ಅಲ್ಲ. ನಾನು ಸುಮ್ಮನೆ ಹೊಗಳಲ್ಲ. ನಾನು ಯಾರಿಗೂ, ನಾನು ತುಂಬ ಜನ ಕೇಳ್ತಾರೆ ರಿಯಲ್ ಎಸ್ಟೇಟ್ ಅವರು, ಅಣ್ಣ ನಮ್ದು ಒಂದು ಸ್ವಲ್ಪ ಸೈಟ್ ಇದೆ ನಿಮ್ಮ ವಿಡಿಯೋದೆಲ್ಲ ಹೇಳಿ ಮಾಡಿ ಅಂತ. ನಾನು ಹೇಳೋದಿಲ್ಲ. ಹೌದು ಸರ್. ಈ ಪ್ರಕೃತಿ ಅಂದರೆ ನಿಮಗೆ ಬರೀ ಸೈಟ್ ಮಾಡಿ ರೋಡ್ ಹಾಕ್ಬಿಟ್ಟು 2 ಕಂಬ ಹಾಕಿ ಸೈಟ್ ಸೇಲ್ ಮಾಡೋರು ಬೇರೆ. ಹೌದು ಸರ್. ಆಯಿತಾ? ನೀವು ಇಷ್ಟೊಂದು ಮುತುವರ್ಜಿಯಿಂದ ಇಷ್ಟೊಂದು ಗಿಡಗಳನ್ನ ಹಾಕಿ, ಒಂದೊಂದು ಫ್ಲಾಟಲ್ಲಿ ಎಷ್ಟು ಗಿಡ? 80ರಿಂದ 90 ಗಿಡ. 90 ಗಿಡ. ಒಂದೊಂದು ಫ್ಲಾಟಲ್ಲಿ 90 ಗಿಡನ ಬೆಳೆಸಿ 3 ವರ್ಷ ಮಕ್ಕಳ ಥರ ಸಾಕಿ ಅವ್ರ ಕೈ ಕೊಡ್ತಾ ಇದ್ದೀರಲ್ಲ, ಅದಕ್ಕೆ ನಿಮ್ಗೆ 2 ಸಪಣ. ನಿಮ್ಮ ಸ್ನೇಹಿತರಿಗೂ ನಿಮಗೂ ದೇವರು, ಆ ಪ್ರಕೃತಿ ಮಾತೆ, ಆ ಪಂಚಭೂತಗಳು ನಿಮ್ಮನ್ನು ತುಂಬ ಚೆನ್ನಾಗಿಟ್ಟಿರ್ತಾರೆ. ನಿಮ್ಮ ಮಕ್ಕಳಿಗೆಲ್ಲ ಚೆನ್ನಾಗಾಗುತ್ತೆ. ಯಾಕೆಂದರೆ ಇಷ್ಟು ಗಿಡ ಮರ ಬೆಳೆಸೋದು ಮಾಮೂಲಿ ಅಲ್ಲ. ದುಡ್ಡು ಎಲ್ಲರೂ ಮಾಡ್ತಾರೆ. 90,000 ಗಿಡ ಇವೆ ಸರ್. 90,000 ಗಿಡ. 90,000 ಗಿಡ ಐತಿದ್ರೆ 1 ಲಕ್ಷ ಮಾಡಿಬಿಡೋಣ. 90,000 ಗಿಡ ಇದ್ದಾರೆ ನೋಡಿ. ಅದಕ್ಕೆ ಏನಾದರೂ ಖುಷಿ ಅಂದರೆ ಒಂದು ಪ್ಯಾಷನ್ ಇರಬೇಕು. ಪ್ಯಾಷನಿಂದ ಮಾಡಿರೋದು ಇದು, ದುಡ್ಡುಗೋಸ್ಕರ ಅಂತಲ್ಲ. ನನ್ನ ಅನ್ಸುತ್ತೆ ದುಡ್ಡುಗಲ್ಲ ಮಾಡಿರೋದು, ಪ್ಯಾಷನ್ಗೆ ಮಾಡಿರೋದು. ಪ್ಯಾಷನ್ ಮಾಡಿ. ಹೌದು ಸರ್. ಅಣ್ಣ ಇನ್ನು 10 ವರ್ಷ ಹೋದ್ರಿ ಮರ, ಆಯ್ತಾ? ಹೌದು ಒಂದು 50 ಲಕ್ಷ. ಹೌದು ಸರ್. ಈ ಸರ್ ಇದು ಇವ್ರು ಏನು ತಂತಾರೆ, ಈ ಗಿಡ ಬಂದ್ಬಿಟ್ಟು ಮಿನಿಮಮ್ 500 kg ಬರಲಿ. 500 kg. ಹಾಲಿಗೆ ಲೆಕ್ಕ ಹಾಕಿ 12,000 ಒಂದು ಗಿಡ. ಹೌದು. 500 kg ಬರಲ್ವಾ? ಸೈಟ್ ದುಡ್ಡು ಬಂದ್ಬಿಡ್ತಾಣ. ಹೌದು. ಸೈಟ್ ದುಡ್ಡು 15 ವರ್ಷ ಹೋದ್ರೆ ಸೈಟ್ ದುಡ್ಡು ಬರುತ್ತೆ. ಇದೈತಲ್ಲ ಸರ್, ಇದು ಸ್ಯಾಂಡಲ್, ಇದು ಅಷ್ಟೇ. ಹೌದು. ಇವ್ರೆ ಮೈಸೂರು ಸ್ಯಾಂಡಲ್ ಅದು 3,000 kg 4,000 ರೂಪಾಯಿ ಇದೆ. ಇಲ್ಲ ಸರ್, ಅದು ಅದೇ ಜಾಸ್ತಿ ಇರೋದು, ಇದಕ್ಕಿಂತ ಅದೇ ಜಾಸ್ತಿ. ಹೌದಾ? ಸ್ಯಾಂಡಲ್ ರೇಟ್ ಜಾಸ್ತಿ, ಇದಕ್ಕೆ ಕಮ್ಮಿ. ಅದು ಕಮ್ಮಿ, 2 ಜನ ಕಮ್ಮಿ. ಹೌದು ಸರ್. ಸರಿ ಸ್ನೇಹಿತರೆ, ಈಗ ಅಣ್ಣ ಈಗ ನಿಮ್ಮ ಸ್ನೇಹಿತರು ಯಾರು ಶೇರ್ ಮಾಡ್ತಾರೆ ಇದು? ಸರ್ ಸಾವಂತರಾಜು, ಬಸವರಾಜು, ಉಮಾಶಂಕರ್, ನಾನು ಶಾಂತಕುಮಾರ್. ಅಣ್ಣ ನಿಮ್ಗೆಲ್ಲರಿಗೂ ಒಳ್ಳೇದಾಗಬೇಕಣ್ಣ. ಯಾಕಂದ್ರೆ ಇಷ್ಟು ಅದ್ಭುತವಾಗಿ ಮಾಡಿ. ಎಷ್ಟು ಫ್ಲಾಟ್ ಇದೆ ಅಣ್ಣ? 100 ಸರ್. 100 ಫ್ಲಾಟ್. ಹೌದು ಸರ್. ಈಗ ಎಷ್ಟು ಸೇಲ್ ಮಾಡಿದ್ರೆ ಎಷ್ಟು ಇದಾವೆ ಬ್ಯಾಲೆನ್ಸ್? ಸರ್ ಒಂದು 75 ತಕ ಹೋಗೈತೆ. ಇನ್ನೊಂದು 16, 17, 18 ನಾವೊಂದು ಸ್ವಲ್ಪ ಇಕ್ಕೊಬೇಕು. ಮಾರ ಒಂದು 15. ಬರೀ 15 ಸೈಟ್ ಇದೆ ಸ್ನೇಹಿತರೆ. ಅಷ್ಟೇ ಕೊಡೋದು. 75-80ರಲ್ಲಿ ಬರೀ 15 ಇದೆ. ಯಾರಿಗೆ ಬೇಕೋ, ವಾಸ್ತು ಬೇಕು ಅನ್ನೋರು, ಪ್ರಕೃತಿಯಲ್ಲಿ ಇರಬೇಕು ಅನ್ನೋರು, ಏನೋ ಇನ್ನೂ ಸ್ವಲ್ಪ ದಿವಸ ಬದುಕೋಣ, ಬೆಂಗಳೂರೆಲ್ಲ ಹೊಗೆ ಕುಡ್ಕೊಂಡು ಸಾಯೋಕ್ಕಿನ್ನ ಅಲ್ಲಿ ಎಲ್ಲ ಸುಮ್ಮನೆ ಇರೋಕ್ಕೆ ಒಂದು ಅಪಾರ್ಟ್ಮೆಂಟೋ ಇಲ್ಲ ಏನೋ ಬಾಡಿಗೆ ಮನೆ ಮಾಡಿಕೊಂಡು ಅಲ್ಲಿ ಕೋಟಿಗಟ್ಟಲೆ ಸುರಿಯೋ ಬದಲು ಬಂದು ಇಲ್ಲೊಂದು ಸಿಕ್ಕದ ಫಾರ್ಮ್ ಹೌಸ್ ತೊಗೊಂಡು 40-45 ಲಕ್ಷಕ್ಕೆ ಸಿಗುತ್ತೆ. ಒಂದು 15-20 ಲಕ್ಷದಲ್ಲಿ ಚಿಕ್ಕದಾಗ ಒಂದು ಗುಡಿಸ್ಲು ಹಾಕ್ಕೊಂಡು ನೆಮ್ಮದಿಯಾಗಿ ವಾಸ್ತುಗೆ ಶನಿವಾರ ಭಾನುವಾರ ಬಂದು ಹೋದರೆ ನಿಮ್ಮಷ್ಟು ಅದೃಷ್ಟವಂತರು ಯಾರು ಇರಲ್ಲ. ನನಗೂ ಒಂದು ಚಿಕ್ಕದ ಏನಾದ್ರು ಕೊಡೋಣ. ನನಗೆ ಐತೆ ಅಲ್ಲಿ ಐತೆ, ಬಟ್ ಇಷ್ಟು ಹತ್ರದಲ್ಲಿ. ನಾನು ಅಲ್ಲಿಂದ ನಾನು ದೊಡ್ಡಬಳ್ಳಾಪುರದಿಂದ ಆಚೆಗೆ ನಾನು ಬರ್ಬೇಕಾದ್ರೆ ಆ ಟ್ರಾಫಿಕಲ್ಲಿ 2 ಅವರ್ ಬೇಕು ನನಗೆ. ಇಲ್ಲೇಂದ ಟಕ್ ಅಂತ ಇಲ್ಲಿಂದ ಮಾದಾರ ಹೋಗಿ ಮಾದಾರ ಟ್ರೈನ್ ಹತ್ಬಿಟ್ಟು ಎಲ್ಲ ವಾಸ್ತು ನೋಡ್ಕೊಂಡು ಬೆಂಗಳೂರು ರೌಂಡ್ ನೋಡ್ಕೊಂಡು ಮತ್ತೆ ಬಂದ್ಬಿಡ್ಬೋದು ಇಲ್ಲಿ. ಇಲ್ಲೊಂದು ಗುಡಿಸ್ಲು ಕಟ್ಕೊಳ್ಳೋ ಅಂತ ಆಸೆ ಇದೆ, ಆಯ್ತಾ? ಅಷ್ಟು ಅದ್ಭುತವಾಗಿದೆ ನೋಡಿ. ನನಗೆ ಇಲ್ಲೆಲ್ಲಾದರೂ ಚಿಕ್ಕದೊಂದು ಕೊಡಿ ಸಾಕು, ದೊಡ್ಡ ಸೈಟ್ ಏನು ಬೇಡ. ಓಕೆನಾ? ಇಲ್ಲಿರ್ಬೇಕು ಪ್ರಕೃತಿಯಲ್ಲಿ. ಖಂಡಿತ. ಇಷ್ಟು ಲಕ್ಷಾಂತರ ಮರಗಳ ಮಧ್ಯೆ ಒಂದು ಒಳ್ಳೆ ಎಷ್ಟು ಲಕ್ಷ ಮರ ಐತೆ. ಹಿಂದೆಗಡೆ 12 ಕಿಲೋಮೀಟರ್ ಐತೆ ಫಾರೆಸ್ಟ್. ಹೌದು. ಇದು ಎಲ್ಲ ಶ್ರೀರಾಮರು ಓಡಾಡಿರೋ ಜಾಗ ಇದು. ಇವಾಗ ಇದೊಂದು ಇಲ್ಲೆಲ್ಲ ಫುಲ್ ರಾಮರ ದೇವಸ್ಥಾನ ಸರ್. ಒಂದು 15 ಕಿಲೋಮೀಟರ್ ನಾಮಚಿಲ್ಮೆ ಐತೆ, ದೇವರಾಯನ ದುರ್ಗ ಐತೆ, ಸಿದ್ಧಗಂಗೆ ಮಠ ಐತೆ, ಶಿವಗಂಗೆ ಐತೆ. ಹಿಂಗೆ ಎಲ್ಲ ಸುತ್ತಮುತ್ತಲ ಎಲ್ಲರ ಎನರ್ಜಿ ಅಂದ್ರೆ ಈ ಪ್ಲೇಸ್ ಅಲ್ಲೇ ಎನರ್ಜಿ ಇರುತ್ತೆ. ಹೌದೌದು. ಎನರ್ಜಿ ಪ್ಲೇಸ್ ನಿಜವಾಗ್ಲೂ ಓಡಾಡಿರೋ ಜಾಗ ಇದು. ಹೌದು. ಇಲ್ಲಿ ಯಾವ ಊರಿಗಾದ್ರೂ ಹೋಗ್ರಿ ರಾಮನ ದೇವಸ್ಥಾನ ಐತೆ. ಅದೇ ನಮ್ಮ ಸಿಟಿ ಕಡೆ ಇಲ್ಲ. ಅದಕ್ಕೆ ಇಲ್ಲಿ ನೀವು ಒಂದು ಪಿರಮಿಡ್ ಟೈಪ್ ಏನಾದ್ರು ಕಟ್ಟರೆ ಎನರ್ಜಿ ಇನ್ನ ಚೆನ್ನಾಗಿ ಬರುತ್ತೆ. ನಿಮ್ಮ ಜೊತೆ ಇರ್ತೀನಿ ಧ್ಯಾನ ಮಾಡಕ್ಕೆ, ಮೆಡಿಟೇಷನ್ ಮಾಡಕ್ಕೆ. ಮೆಡಿಟೇಷನ್ ಸೆಂಟರ್ ಕಟ್ತಾ ಇದ್ದೀವಿ. ಹೌದು ಸರ್, ಇಲ್ಲಿ ಇದೆ ನೋಡಿ. ನಮ್ಮ ಗೈಡೆನ್ಸ್ ತಗೊಳ್ಳಿ ಸ್ವಲ್ಪ. ನಾನು ಕನಕಪುರ ಪಿರಮಿಡ್ ಅಲ್ಲಿ 5 ವರ್ಷ ಕೆಲಸ ಮಾಡಿದ್ದೀನಿ. ಕನಕಪುರ ಪಿರಮಿಡ್ ಇದೆಯಲ್ಲ, ಪತ್ರಿಜಿ ಅವರು, ನಮ್ಮ ಗುರುಗಳು ಪತ್ರಿಜಿ ಅವರು, ಅವ್ರ ಹತ್ರ ಒಂದು 5 ವರ್ಷ ಕೆಲಸ ಮಾಡಿದ್ದೀನಿ. ಅದ್ರ ಬಗ್ಗೆ ತಿಳ್ಕೊಂಡಿದ್ದೀನಿ. ಮೆಡಿಟೇಷನ್ ಬಗ್ಗೆ, ಪ್ರಾಣಾಯಾಮ ಮಾಡೋದು ಹೆಂಗೆ, ಮೆಡಿಟೇಷನ್ ಮಾಡೋದು ಹೆಂಗೆ, ನನಗೆಲ್ಲ ಅವೆಲ್ಲ ಗೊತ್ತಿದೆ. ನಿಮ್ಗೆಲ್ಲ ಏನು ಗೈಡೆನ್ಸ್ ಬೇಕಾರೋ ಅದನ್ನ ಪಿರಮಿಡ್ ಕಟ್ಟೋದು ಒಂದು ಇದಿದೆ ಅಣ್ಣ. ಆ ಇಂಜಿನಿಯರೇ ಬೇರೆ ಇದ್ದಾರೆ. ಸೊ ಆ ಪಿರಮಿಡ್ ಕಟ್ಟಿರೋ ಇಂಜಿನಿಯರ್ ಕರ್ಕೊಂಡ್ಬರ್ತೀನಿ ಬೇಕಾದ್ರೆ ನಿಮಗೆ, ಆಯ್ತಾ? ಅವ್ರ ಗೈಡೆನ್ಸ್ ಅಲ್ಲಿ ಮಾಡ್ಕೊಡೋಣ. ಆಮೇಲೆ ಒಂದು ರೋ ಹೌಸ್ ಅಂದ್ರೆ ಒಂದು ಮನೆನ ಒಂದು ಫ್ಲಾಟಲ್ಲಿ ಈ ಥರ ಕಟ್ಕೋಬೋದು, ಹಿಂಗೂ ಮನೆ ಕಟ್ಬೋದು ಅನ್ನೋದನ್ನ ನಾವೊಂದು ಫ್ಲಾಟಲ್ಲಿ ಕಟ್ಟಿ ತೋರಿಸೋಣ ಜನರಿಗೆ. ವಾಸ್ತು ಪ್ರಕಾರ ಅವ್ರು ಬರ್ತಾರೆ. ಅದ್ಭುತವಾದ ಪ್ಲೇಸ್. ಇದ್ರ ಬಗ್ಗೆ ಮಾತಾಡೋಕೆ ನಾನು ಸುಮ್ಮನೆ ಜಾಸ್ತಿ ಹೊಗಳಲ್ಲ. ಯಾರೋ ಸುಮ್ಮನೆ ಎಲ್ಲರೂ ಕೇಳ್ತಾರೆ ನನ್ನ ಸೈಟು ಅದು ಇದು ಮಾಡಿ ಪಬ್ಲಿಸಿಟಿ ಮಾಡಿ ಅಂತ. ನಿಮಗೆ ಬೇಕಾದ್ರೆ ಕಮಿಷನ್ ಕೊಡ್ತೀವಿ, ಇಲ್ಲ ಅರ್ಧ ಸೈಟ್ ಕೊಡ್ತೀವಿ ಅಂತಾರೆ.
ನಾನು ಹೇಳಲ್ಲ. ಇಲ್ಲಿ ಬಂದರೆ ಏನೋ ನನಗೆ ಹೇಳ್ಬೇಕು ಅನ್ನಿಸ್ತು. ಹೌದು ಸರ್. ಆಯಿತಾ, ನಮ್ಮ ಜನರಿಗೆ ಗೊತ್ತು ನನ್ನ ಬಗ್ಗೆ. ಆಯಿತಾ, ನಾನು ಆ ಥರ ವ್ಯಾಪಾರ ಮಾಡೋನಲ್ಲ. ನಾನು ನಿಮಗೆಲ್ಲ ಸಿಕ್ಕ ಜಾಗ ಕೊಡಿ, ಅದ್ರದ್ದೇನಿದೆ ಕಾಸು ಕೊಡ್ತೀನಿ ಅಷ್ಟೇ. ನಾನು ಫ್ರೀ ಮಾಡ್ಕೊಳ್ಳೋದು ಬೇಡ. ಇದ್ರ ಬಗ್ಗೆ ಹೇಳಬೇಕಾಗಿರೋ ಕರ್ತವ್ಯ ನಂದು. ಯಾಕಂದರೆ ಇದು ಪ್ರಕೃತಿಯಲ್ಲಿ ನೀವು ಮಾಡ್ತಾ ಇದ್ದೀರ. ಸೊ ಅದರಿಂದ ನಾನು ನನ್ನ ಎಲ್ಲ ಅಖಂಡ ವಾಸ್ತು ಮತ್ತು ಫ್ರೆಂಡ್ಸ್ ವಾಸ್ತು ಯೂಟ್ಯೂಬ್ ಚಾನಲ್, ನಮ್ಮದು ಎಲ್ಲ ಚಾನಲಲ್ಲೂ ನಾನು ವಿಡಿಯೋ ಹಾಕ್ತೀನಿ. ಇರೋ 15-20 ಸೈಟು ಸೇಲ್ ಆಗಿಬಿಡ್ಲಿ ಬೇಗ. ಓಕೆನಾ, ಎಲ್ಲರೂ ಬೇಗ ಮನೆ ಕಟ್ಕೊಳ್ಳಿ, ಸುಖ ಸಂತೋಷವಾಗಿ ಇಲ್ಲಿ ಎಲ್ಲರೂ. ಓಕೆನಾ, ಥ್ಯಾಂಕ್ ಯು ಅಣ್ಣ, ಒಳ್ಳೇದಾಗಲಿ. ನಿಮ್ಮೆಲ್ಲರಿಗೂ ಸ್ನೇಹಿತರಿಗೂ ಇಷ್ಟು ಅದ್ಭುತವಾದ ಕೆಲಸ ಮಾಡ್ತಾ ಇದ್ದೀರಾ. ಎಲ್ಲರಿಗೂ ಬರಲ್ಲ ಗಿಡ ನೆಡೋಕ್ಕೆ, ಸುಮ್ಮನೆ ಬರ್ತಾರೆ. ಈಗ ಆಂಧ್ರದಿಂದ ಎಲ್ಲ ಬರ್ತಾರೆ ತುಂಬ ಡೆವಲಪರ್ಸು. 4 ರೋಡ್ ಹಾಕು, 4 ಕರೆಂಟ್ ಕಂಬ ಹಾಕು, ಒಂದು ಇದು ಹಾಕ್ಬಿಟ್ಟು ಏನೋ ಸೈಟ್ ಸೇಲ್ ಮಾಡಿಬಿಟ್ಟು 5,000 ಅಡಿ 6,000 ಅಡಿ ಮಾಡಿಬಿಟ್ಟು ಓಡ್ ಹಾಕ್ತಾ ಇರ್ತಾರೆ. ಸೊ ಅದರಿಂದ ನೀವು ಎಲ್ಲಿ ನಿಮಗೂ ಜಾಗ ಸಿಗುತ್ತೆ. ನೆಲಮಂಗಲ ಹತ್ರ 2 ಎಕರೆ ತಗೊಂಡು ಸೈಟ್ ಮಾಡೋಕ್ಕಾಗಲ್ವಾ? ಸೈಟ್ ಮಾಡ್ಬೋದು. ಬರುತ್ತೆ. ಆದ್ರೂ ಏನಕ್ಕೆ ಇದನ್ನ ಮಾಡ್ಕೊಂಡು 4 ವರ್ಷದಿಂದ ಇದರಿಂದ ಇದ್ದೀರಾ ಸರ್? ಇದು ಏನಂದ್ರೆ ಏನೋ ಮಾಡ್ಬೇಕು ಅಂತ ಮಾಡ್ತಿದೀವಿ. ಕಾಸ್ಗಲ್ಲ ಮಾಡ್ತೀವಿ, 100% ದುಡ್ಡುಗಲ್ಲ. ಇದೊಂದು ಒಂದು ಖುಷಿಗೆ ಮಾಡ್ತಾ ಇದೀವಿ, ಹುಚ್ಚು ಒಂದು ಖುಷಿ. ಆಯ್ತಾ, ನಾವು ಇಲ್ಲೊಂದು ಜೊತೆಲಿ ಮಾಡಿದೀವಿ ಜೀವನದಲ್ಲಿ ಮಾಡಿದೀವಿ. ಪ್ಲಸ್ ಒಂದು ಮನೆ ಕಟ್ಕೊಂಡು ನೀವು ನೆಮ್ಮದಿಯಾಗಿರಕ್ಕೆ. ಹೌದು ಸರ್. ನೀವೆಲ್ಲರೂ ಇಲ್ಲೇ ಇರ್ತೀರ, ಪಾರ್ಟ್ನರ್ಸ್ ಎಲ್ಲ ಇಲ್ಲೇ ಇರ್ತಾರೆ. ಎಲ್ಲರೂ ಒಂದು ಫ್ಲಾಟ್ ತಗೊಂಡು ಅವರು ಮನೆ ಕಟ್ಕೊಳ್ಳೋಕ್ಕೆ. ಸೊ ಇದನ್ನು ಮಾಡಿದ್ದಾರೆ, ಅವ್ರಿಗೆಲ್ಲ ನಾವು ಸಪೋರ್ಟ್ ಮಾಡೋಣ. ಓಕೆ, ನಾವು ಪ್ರಕೃತಿಯಲ್ಲಿರೋಣ, ಪ್ರಕೃತಿನ ರಕ್ಷಿಸೋಣ, ಪ್ರಕೃತಿನ ಪ್ರೀತಿಸೋಣ. ಓಕೆ ಸರ್. ನಮ್ಮ ಧರ್ಮದಲ್ಲಿ ಏನು ಹೇಳುತ್ತೆ ಅಂದರೆ, ವೃಕ್ಷೋ ರಕ್ಷತಿ ಅಂತಿದೆ. ವೃಕ್ಷಗಳನ್ನ ನೀನು ರಕ್ಷಣೆ ಮಾಡಿದ್ರೆ ನಿಮ್ಮನ್ನು ಅದು ರಕ್ಷಣೆ ಮಾಡುತ್ತೆ. ಆಯಿತಾ, ಪ್ರಕೃತಿನ ನೀನು ರಕ್ಷಣೆ ಮಾಡಿದ್ರೆ ಪ್ರಕೃತಿ ನಿನ್ನನ್ನು ಕಾಪಾಡುತ್ತೆ ಅಲ್ವಾ? ನಾವು ಅದನ್ನು ಕಾಪಾಡಬೇಕು, ಅದನ್ನು ನಮ್ಗೆ ಕಾಪಾಡುತ್ತೆ. ನಮ್ಮ ಧರ್ಮ ನಾವು ಕಾಪಾಡಿದ್ರೆ ನಮ್ಮ ಧರ್ಮ ಕಾಪಾಡುತ್ತೆ ಅಲ್ವಾ ಸರ್? ಸರ್, ಎಂತೆಂತ ಗಿಣಿ ಮರಿಗಳು, ಇಂಥ ಪಕ್ಷಿ ನಾವು ಸಿಟಿಲಿ ನೋಡಿಲ್ಲ. ನೀವು ಇರ್ಬೇಕು, ನೀವು ಒಂದ್ ದಿವಸ ಇಲ್ಲಿ ಇಷ್ಟು ದಪ್ಪದಿಂದ. ಈಗ ನೋಡಿದ್ರಲ್ಲ ಗಿಣಿ, ಇರೋದ್ಕ ಓಡೋದು ಅಷ್ಟೇ. ಫಸ್ಟ್ ಮನೆ ಕಟ್ಟಿ ನಾವೇ ವಾಸ ಮಾಡೋಣ. ಒಂದು ದಿವಸ ಒಂದು ವಾಲ್ಟ್ ಮಾಡೋಣ. ಫಸ್ಟ್ ಮನೆ ಮಾಡಿ ಇಲ್ಲೇ ಇರೋಣ. ಏನು ನವಿಲುಗಳ ಸೌಂಡು, ಇಲ್ಲೆಲ್ಲ ಗಿಡಿ ಬೆಳಗ್ಗೆ ಎದ್ರೆ ಸ್ವರ್ಗ ಥರ ಇರ್ತದೆ ಅಲ್ವಾ ಅಣ್ಣ? ಒಳ್ಳೇದಾಗಣ, ದೇವ್ರು ಒಳ್ಳೇದು ಮಾಡಲಿ. ನಮ್ಮ ಎಲ್ಲ ಅಖಂಡ ವಾಸ್ತು ಇವರೆಲ್ಲ ನಮ್ಮ ಚಾನಲಲ್ಲೆಲ್ಲ ಹಾಕ್ತೀನಿ. ಯಾರು ತೊಂದರೆಯಲ್ಲಿದ್ದೀರಾ, ಯಾರು ವಾಸ್ತು ಸರಿ ಇಲ್ಲ, ಸುಮ್ಮನೆ ಸಿಂಪಲಾಗಿ ಬಂದು ಇಲ್ಲೊಂದು ಸೈಟ್ ತೊಗೊಂಡು ಗುಡಿಸ್ಲಾಕೊಳ್ಳಿ, ಇಲ್ಲ ಒಂದು ಸುಮ್ಮನೆ 4 ಹೆಂಚು ಹಾಕ್ಕೊಂಡು ಒಂದು ಇದು ಮಾಡ್ಕೊಳ್ಳಿ, ಇಲ್ಲಿರಿ. ನಿಮಗೆ ಶನಿವಾರ ಭಾನುವಾರ ಬಂದು ನೋಡಿ, ಮೇಲೆ ಬೆಟ್ಟ ಇದೆ, ಒಳ್ಳೆ ಟ್ರೆಕ್ಕಿಂಗ್ ಮಾಡ್ಬೋದು. ಏನಿಲ್ಲ ಸರ್, ಹೌದು. ಇಲ್ಲ ಹತ್ತಕ್ಕೆ ಕಡಿಮೆನೆ. ಆ ಮೇಲ್ಗಡೆಗೆ ಹೋದ್ರೆ ನೀವು ಅರ್ಧ ದಿವಸ ನೀವೇ ಬರಲ್ಲ. ಮೇಲೆ ಬೆಟ್ಟಕ್ಕೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ನೆಮ್ಮದಿಯಾಗಿ ಮೆಡಿಟೇಷನ್ ಮಾಡ್ಕೊಂಡು ಶನಿವಾರ ಭಾನುವಾರ ಬಂದು ಎಲ್ಲ ಸಾಫ್ಟ್ವೇರ್ ಅವರು, ಎಲ್ಲ ವಾಸ್ತು ಸರಿ ಇಲ್ದಿರೋರು, ಬೆಂಗಳೂರಲ್ಲಿ ವಾಸ್ತು ಮನೆಗಳು ಚೆನ್ನಾಗಿಲ್ದಿರೋರು, ಈ ಪ್ರಕೃತಿಯಲ್ಲಿರಿ. ನಿಮ್ಗೆ ಯಾವ ವಾಸ್ತು ಬೇಡ, ಅದ್ಭುತವಾಗ ಈ ಪ್ರಕೃತಿ ಎನರ್ಜಿ ಕೊಡುತ್ತೆ ಅಲ್ವಾ ಸರ್? ಪ್ರಕೃತಿನೇ ಎನರ್ಜಿ, ವಾಸ್ತು ಅಂದರೆ ಪ್ರಕೃತಿ ಅಷ್ಟೇ. ನೀವು ಇಲ್ಲಿ ಬಂದಿದ್ದರೆ ಸಾಕು, ಅಷ್ಟು ಅದ್ಭುತವಾಗಿ. ಅದಕ್ಕೆ ದಯವಿಟ್ಟು ಎಲ್ಲರೂ ನನ್ನ ನಂಬರ್ ಇರುತ್ತೆ ಕೆಳಗಡೆ, ಯಾರಿಗಾನ ಇಂಟ್ರೆಸ್ಟ್ ಇದ್ದರೆ ಕಾಲ್ ಮಾಡಿ. ಈ ಪ್ರಕೃತಿಯಲ್ಲಿ ಇರೋಕ್ಕೆ ನಿಮ್ಗೆ ಅದೃಷ್ಟ ಇದ್ದರೆ ಬರ್ತೀರಾ, ಇಲ್ಲಿ ದೂರ ನಿಮ್ಮಿಲ್ಲ ಅಂದರೆ ನಿಮ್ಮ ಕರ್ಮ ಅಷ್ಟೇ, ನಾವೇನು ಮಾಡೋಕ್ಕಾಗಲ್ಲ ಅಲ್ವಾ? ಅದ್ಭುತವಾದ ಪ್ಲೇಸ್ನ ನಾವು ಹೇಳಿದ್ದೀವಿ, ನಮ್ಮ ಕರ್ತವ್ಯ. ಸ್ನೇಹಿತರೆ, ಫುಲ್ಲು ಕಾಂಕ್ರೀಟ್ ರೋಡ್ ಹಾಕಿದ್ದಾರೆ. ಈ ಸೆಂಟ್ರಲ್ ಪೈಪ್ಲೈನ್ ಅಣ್ಣ, ಸೆಂಟ್ರಲ್ ಪೈಪ್ಲೈನ್ ಇದು ಪೈಪ್ಲೈನು. ಓಕೆ, ಫುಲ್ ಕಾಂಕ್ರೀಟ್ ಹಾಕಿದ್ದೀರಾ? ಆ ಕಡೆ ಈ ಕಡೆ ಎಲ್ಲ ಫುಲ್ ಕಾಂಕ್ರೀಟು ನೋಡಿ. ಈ ಕಡೆ ಫುಲ್ ಸೆಂಟ್ರು 40 ಫೀಟ್ ರೋಡು. ಓಕೆ, ಇದು ದೊಡ್ಡದು 40 ಫೀಟ್ ರೋಡಾ? ಓಕೆ, ನೋಡಿ ಸ್ನೇಹಿತರೆ, ಅದ್ಭುತವಾಗಿ ಎಲ್ಲ ನೋಡಿ ಬೆಟ್ಟಗಳು, ಎಲ್ಲ ಬೆಟ್ಟಗುಡುಗಳು ನೇಚರಲ್ಲಿ ಇರಬೇಕು ಅಂದ್ಕೊಂಡ್ರೆ ಮಾತ್ರ ಇಲ್ಲಿಗೆ ಸೂಪರಾಗಿದೆ. ಇಲ್ಲಿ ಬರ್ಬೋದು, ಅಷ್ಟು ಚೆನ್ನಾಗಿದೆ, ಸಕ್ಕತ್ತಾಗಿದೆ ನೋಡಿ. ಎಲ್ಲ ರೋಡುಗಳು ಎಲ್ಲ ಕಾಂಕ್ರೀಟ್ ರೋಡ್ ಹಾಕಿದ್ದಾರೆ. ಮೇಲೆ ಕೇಬಲ್ ಸಿಸ್ಟಮ್ ನೋಡಿ. ಲೈನ್ ಇಲ್ಲ, ಯಾಕಂದರೆ ಲೈನ್ ಹಾಕಿದ್ರೆ ಗಿಡಗಳೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಎಲ್ಲ ಕೇಬಲ್ ಹಾಕ್ಬಿಡೋಣ. ಗಿಡಗಳು ತೊಂದರೆ, ಗಿಡಗಳು ಕಟ್ ಮಾಡಬೇಕಾಗೈತೆ ಕೈ ಬೇರೆ ಬಂದು. ಅದರಿಂದ ಫುಲ್ ಎಲ್ಲ ಪೈಪ್ ಲೈನ್ ಹಾಕ್ಬಿಟ್ಟವ್ರೆ, ಅಂದರೆ ಕೇಬಲ್ ಲೈನ್ ಹಾಕಿದ್ದಾರೆ. ಮಿಕ್ಕಿದ್ದು ಇದೆಲ್ಲ ಇದೆಯಲ್ಲ ಅಣ್ಣ, ಫಿಟ್ ಗುಂಡಿ ಇದ್ರದ್ದು. ಅದೆಲ್ಲ ಫುಲ್ ಇದೆಲ್ಲ ಮಾಡಿದ್ರಲ್ಲ. ನೋಡಿ ಸ್ನೇಹಿತರೆ, ಅಣ್ಣ ತಗೋ. ಓಕೆ, ಬನ್ನಿ ಹಂಗೆ. ಈ ಥರ ಜಾಗ ಬೇಕಲ್ಲ ಅಣ್ಣ, ಇಷ್ಟು ಜಾಗ ಬಿಟ್ಕೊಂಡು 5 ಕುಂಟೆ ಅಂದರೆ ಎಷ್ಟು ಬೀಳುತ್ತೆ ನಾವು ಒಂದು ಇದಕ್ಕೆ? 6,000 ಅಡಿ. 100/60 ಸರ್. 100/60. ಹೌದು ಸರ್. 100/60 ಅಂದರೆ ಏನು ಸೈಟ್? ಇಲ್ಲ ಅಲ್ಲ ಇದು ಅಲ್ಲ, ಎಷ್ಟು ಅಮೌಂಟ್ ಎಷ್ಟಾಗುತ್ತೆ ನಿಮ್ಮ ಪ್ರಕಾರ? ಆಗುತ್ತೆ ಸರ್. 6,36 7,42 40 ಲಕ್ಷ. 42 ಲಕ್ಷ. 42 ಲಕ್ಷ ಒಂದು ಸೈಟ್. ಹೌದು ಸರ್. ನೋಡಿ, ಅಲ್ಲಿ 2030ಗೆ 1,70 ಲಕ್ಷ ಕೊಡ್ತೀವಿ. ಇಲ್ಲಿ 6,000 ಅಡಿಗೆ 42 ಲಕ್ಷ. 42 ಅಲ್ವಾ? 42 ಲ್ಯಾಕ್ಸ್. ಹೌದು ಸರ್. ಒಂದು 15 ಲಕ್ಷ ಮನೆ.
ಅಷ್ಟೇ ಸರ್. 15 ಲಕ್ಷ ಸಿಂಪಲ್ ಆಗಿ ಒಂದು ಮನೆ ಮಾಡ್ಕೊಂಡು ಸಿಂಪಲ್ ಒಂದು ಮನೆ ಮಾಡ್ಕೊಂಡ್ರೆ ಒಂದು ಆರಾಮಾಗಿ ವೀಕೆಂಡು ಅಲ್ಲಿ ಇಲ್ಲಿ ಸ್ಪೆಂಡ್ ಮಾಡೋಕ್ಕೆ ಸೂಪರ್ ಆಗೈತೆ ಸರ್ ಜಾಗ. ಆಮೇಲೆ ಇರ್ಬೋದು ಬಾಸ ಬಂದು ಏನು ತೊಂದರೆ ಇಲ್ಲ. ಫಸ್ಟ್ ಕ್ಲಾಸ್ ನಮ್ಮ ಲೇಬರ್ ಎಲ್ಲ ಅವರೆಲ್ಲ ಸೆಕ್ಯೂರಿಟಿ ಐತೆ, ಐತೆ ಏನು ತೊಂದರೆ ಇಲ್ಲ ಸರ್. ಹೌದು, ಕುಡಿಯೋ ನೀರು ಎಷ್ಟು ಅಲ್ಲ ಲೀಗಲ್ ಆಗಿ ಎಲ್ಲ ಜಮೀನೆಲ್ಲ ಪಕ್ಕ ಇದೆ, ಏನು ತೊಂದರೆ ಇಲ್ಲ. ನೀವೆಲ್ಲ ತಗೊಂಡೋಗಿ ಲೀಗಲ್ ಕೊಡಿ. ಫಾರೆಸ್ಟ್ ಹೌದು ಸರ್, ಏನಿಲ್ಲ ಏನಿಲ್ಲ. ಅದು ಇದು ಪಾಣಿ ಆಗತ್ತೆ ಸರ್. ಇದು ಸರ್ವೆ ಸ್ಕೆಚ್ ಕಟ್ ಮಾಡಿ ಅಡಿ ಲೆಕ್ಕಲ್ಲ ರಿಜಿಸ್ಟರ್ ಮಾಡೋದು. ಹಂಗಾಗಿ ಇದು ಪರ್ಫೆಕ್ಟ್ ರೆಕಾರ್ಡೇ ಆಗ್ಬೇಕು ಇದು. ಹೌದು, ಪಾಣಿ ಅವ್ರ ಹೆಸರಲ್ಲಿ ಬಂದ್ಬಿಡುತ್ತೆ. ಹೌದು, ಪಾಣಿ ಮಿಟೇಷನ್ ಎಲ್ಲ ಬಂದ್ಬಿಡ್ತದೆ. ಹೌದು, ಈಗ ಎಲ್ಲ ಡಾಕ್ಟರ್ಸ್ ಎಲ್ಲರಿಗೂ ಆಗೋದು. ಹೌದು ಸರ್. ಅದು ಅದು ಅವರ ಗಂಡ ಹೆಂಡತಿ ತಮ್ಮ ಹೆಂಡತಿ ಹೆಂಗ್ ತಗೊಂಡ್ರು ಆ ಲೈನ್ ಯಾಕ. ಹೌದು ಸರ್, ಚೆನ್ನಾಗಿದೆ. ಇಂಡಸ್ಟ್ರಿ ಇದು ಡಬಸ್ಪೇಟೆ ಇಂಡಸ್ಟ್ರಿ. ಡಬಸ್ಪೇಟೆ ನೋಡಿ ಇದು ಚೆನ್ನಾಗಿದೆ. ಈಸ್ಟ್ಗೆ ಡೌನು. ಹೌದು ಸರ್. ಹಾಂ ನೋಡಿ ಬೊಂಬಾಟಾಗಿದೆ ಅಲ್ವಾ. ಎಲ್ಲ ವಾಸ್ತುಗೆ ನೋಡಿ ಇಲ್ಲ ಜಾಗನೇ ವಾಸ್ತುಗಿದೆ. ಅಲ್ಲಿಂದ ಫುಲ್ಲು ಡೌನ್ ಹೋಗ್ತಾ ಹಿಂಗೆ ಪೂರ್ವಕ್ಕೆ ಡೌನು. ಹೌದು ಸರ್. ಹಾಂ ನೋಡಿ ದಕ್ಷಿಣಕ್ಕೆ ಹೈಟು, ಹೌದು ಸರ್. ಈ ಕಡೆ ವೆಸ್ಟ್ಗೂ ಹೈಟು, ಬೆಟ್ಟಗಳು ಹೌದು ಸರ್. ಎಲ್ಲ ಹೈಟು ನ್ಯಾಚುರಲ್ ಆಗಿ ವಾಸ್ತುಗೆ ಸಿಕ್ಕಿದೆ. ಹೌದು ಸರ್. ಇಲ್ಲಿ ಯಾರು ತಗೊಂತಾರೋ ಯಾರು ವಾಸ ಮಾಡ್ತಾರೋ ಅದೃಷ್ಟವಂತರು ಅಲ್ವಣ್ಣ. ಹೌದು ಸರ್. ಅಲ್ವಾ ಈ ತರ ಸ್ವರ್ಗ ಇದು. ನಮ್ಮ ಲೇಬರ್ ಲಿಂಗಪ್ಪ ಅವರಲ್ಲ, ಅವ್ರು ಬಂದು 4 ವರ್ಷ ಆಯ್ತು, ಹೋಗಿಲ್ಲ ಇಲ್ಲಿ. ಒಂದ್ ದಿವಸನೂ ಆಳುಗಳು ಪ್ರಾಬ್ಲಮ್ ಇಲ್ಲ ಇಲ್ಲಿ. ಅಲ್ಲ ಹೌದು ಅಲ್ಲ ಈ ತರದ್ದು ಹಂಗೆ ತರ ಎನರ್ಜಿ ಇದಾನೆ ಇಲ್ಲಿ. ಹೌದು ಸರ್. ಆ ಬೆಟ್ಟದ ದೇವ್ರದ್ದು ಎನರ್ಜಿ. ರಾಮದೇವ್ರ ಬೆಟ್ಟ ಅನ್ಕೊಳ್ಳಿ. ಹೌದು ಸರ್. ಅಷ್ಟು ಚೆನ್ನಾಗಿದೆ. ಈ ಕಡೆ ಆ ಕಡೆ ಇದು ಈ ತರ ಸೀನರಿ ಸಿಗ್ಬೇಕಾರೆ ನಮ್ಗೆ. ಹೌದು ಸರ್. ಆ ಕಡೆ ಕನಕಪುರ ಆ ಕಡೆ ತುಂಬಾ ದೂರ ಹೋಗ್ಬೇಕು. ಹೌದು ಹೌದು ಹೌದು. ಸೊ ಇಲ್ಲಿ ಬೆಂಗಳೂರಿಗೆ ಹತ್ರ ತುಮಕೂರ್ಗೆ ಹತ್ರದಲ್ಲಿ ಸೆಂಟ್ರಲ್ ಪ್ಲೇಸ್ ಅಲ್ಲಿ ನೀವು ಅದ್ಭುತವಾಗಿ ಮಾಡ್ಕೊಂಡಿದ್ದೀರಾ. 20 ಕಿಲೋಮೀಟರ್ ಸರ್ ಇಲ್ಲಿಂದ ತುಮಕೂರು. 20. ನೆಲಮಂಗಲ 20 ಕಿಲೋಮೀಟರ್. ನೆಲಮಂಗಲ 20 ನೋಡಿ ಸೆಂಟ್ರಲ್ ಇದಾರೆ. ನೆಲಮಂಗಲದಿಂದ ಬರೀ 20 ಕಿಲೋಮೀಟರ್ ಅಲ್ಲಿ ನಿಮಗೆ 700 ರೂಪಾಯಿಗೆ ಒಂದು ಸ್ಕ್ವೇರ್ ಫೀಟ್ ಕೊಡ್ತಾರೆ ಅಂದ್ರೆ ಯಾರೇ ಬೇಡ ಅಂತಾರೆ ಅಲ್ವಣ್ಣ. ನೆಲಮಂಗಲದಲ್ಲಿ 5,000 ಸಾವಿರ ರೂಪಾಯಿ ಆಗೋಗಿದೆ ಸ್ಕ್ವೇರ್ ಫೀಟ್ ಸರ್. 8,000 10,000 ಸರ್. ಈಗ ಚೆನ್ನಾಗಿರೋ ಸೈಟ್ ನೆಲಮಂಗಲದಲ್ಲಿ 10,000 ರೂಪಾಯಿ ಅಡಿ ಅಂತದ್ದು ಬರೀ 700 ರೂಪಾಯಿಗೆ ಒಂದು ಅಡಿ ಸ್ಕ್ವೇರ್ ಫೀಟ್ ಕೊಡ್ತಾ ಇದ್ದಾರೆ ಅಂದ್ರೆ ಗ್ರೇಟ್ ಅಣ್ಣ. ನಿಮ್ ಇಷ್ಟೊಂದು ಪ್ರಕೃತಿ ಮಾಡಿ ಗಿಡಗಳನ್ನ ಬೆಳೆಸಿ 3 ವರ್ಷ ಮೇಂಟೈನ್ ಮಾಡಿ. ದುಡ್ಡಿಗೆ ಅಂತಾನು ಮಾಡಿಲ್ಲ ಇದು, ಒಂದು ಕಾನ್ಸೆಪ್ಟ್ ಮಾಡ್ಬೇಕು, ಶೋಕಿಗೋಸ್ಕರ ಮಾಡಿರೋದು ಅಷ್ಟೇ. ಒಂದು ಪ್ರಕೃತಿ ಪ್ರಿಯರಾಗಿ ನೀವೊಂದು ಲೇಔಟ್ ಮಾಡಿದ್ದೀರಾ. ನಿಮ್ಗೆ ಎಲ್ಲ ದೇವ್ರು ಒಳ್ಳೇದು ಮಾಡ್ತಾರೆ. ಯಾಕಂದ್ರೆ ಇಷ್ಟೊಂದು ಮರ ಗಿಡಗಳನ್ನ ಬೆಳೆಸಿ ಇದನ್ನ ಪೋಷಣೆ ಮಾಡ್ತಾ ಇದ್ದೀರಾ. 3 ವರ್ಷ ಬೆಳೆದ್ರೆ ಆಮೇಲೆ ನೀವು ಬೇಡ ನೀರು ಬೇಡ ಬೇಕಾರೆ. ಇಲ್ಲ ಸರ್, ಈಗ ಈ ವರ್ಷದಿಂದ ಕಡಿಮೆನೆ ನೀರು ಕಡಿಮೆ ಗಿಡ. ಹೌದು, ಮತ್ತೆ ಇದಕ್ಕೆ ಗೊಬ್ಬರನೂ ಕಡಿಮೆ. ಇದು ಬೆಳೆಸ್ಬಿಟ್ಟಿದ್ದೀರಾ ನೀವು. ಇದು ನೀವಲ್ಲ ನಿಮ್ಮ ಮೊಮ್ಮಕ್ಳು ಆ ಮೊಮ್ಮಕ್ಳು ಬಂದ್ರು ಅದರ ಏನಾಗಲ್ಲ ಸರ್. ಅದು ಏನಾಗಲ್ಲ, ನಿಮ್ಮ ಹೆಸರು ಹೇಳುತ್ತೆ. ಅದು ಪ್ರಕೃತಿಗೆ ಒಂದು ಸೇವೆ ಮಾಡಿದಿರಾ. ನಿಮ್ ಖಂಡಿತ ನಿಮ್ಮೆಲ್ಲ ನಿಮ್ ಗ್ರೂಪ್ಗೆ, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಸ್ನೇಹಿತರ ಹೆಸರುಗಳು ಅವ್ರ ಹೆಸರುಗಳು ಸಾವಂತರಾಜು, ಬಸವರಾಜು, ಉಮಾಶಂಕರ್. ಇವರೆಲ್ಲರಿಗೂ ಒಳ್ಳೇದಾಗ್ಲಿ, ದೇವ್ರು ಒಳ್ಳೇದು ಮಾಡಲಿ. ಯಾಕಂದ್ರೆ ಇಷ್ಟೊಂದು ಪ್ರಕೃತಿಯಲ್ಲಿ ಬಂದು ಪ್ರಕೃತಿ ಇಲ್ಲೆಲ್ಲ ಬೆಟ್ಟ ಗುಡ್ಡಗಳು ಅಭಿವೃದ್ಧಿನೋ ಇದನ್ನೆಲ್ಲ ನೀಟ್ ಮಾಡಿ ಎಲ್ಲ ನೋಡಿ ಒಂದು ಫಾರೆಸ್ಟ್ ತರ ಮಾಡಿ ಸ್ವರ್ಗ ತರ ಮಾಡಿದ್ದಾರೆ. ಓಕೆ, ಬಂದು ಅನುಭವಿಸ್ಬೋದು. ಚೀಪಾಗಿ ಕೊಡ್ತಾ ಇದ್ದಾರೆ ರೇಟ್. ಈ ತರ ಚೀಪ್ ರೇಟ್ ಯಾವ ಸಿಗಲ್ಲ ಸರ್. ಒಂದ್ ದಿವಸ ಬಂದು ಇಲ್ಲಿ ಬಂದು ಜಾಗ ನೋಡ್ಲಿ, ಆಮೇಲೆ ಮಾತಾಡ್ಲಿ ಅಷ್ಟೇ. ನಾನು ಹೇಳಿದ್ದೇನು ಗೊತ್ತು ನಿಮ್ಗೆ ರಿಕ್ವೆಸ್ಟ್, ಒಂದು ಮಾಡಲ್ ಹೌಸ್ ಕಟ್ಟೋಣ. ಒಂದು ಮಾಡಲ್ ಹೌಸ್ ಕಟ್ಟಲೇಬೇಕು. ವಾಸ್ತುಗೆ ನಾನು ಮಾಡ್ತೀನಿ. ಅದನ್ನ ಮಾಡಿದ ಮೇಲೆ ಅಣ್ಣ ನಿಮಗೆ ನೀವು ಎಷ್ಟು ಒಂದು ತಿಂಗಳಲ್ಲಿ ಆಗೋಗಿತ್ತಲ್ಲ ಅಷ್ಟು ನಿಮ್ಗೆ ಇದು ಬರುತ್ತೆ. ಒಂದು ಮಾಡಲ್ ಕಟ್ಟಬೇಕು. ನಾನು ನಿಮ್ಗೆ ಜೊತೆಲಿದ್ದು ಮಾಡಲ್ ಕಟ್ಸ್ಕೊಡ್ತೀನಿ. ಅದ್ಭುತವಾದ ವಾಸ್ತು ಮಾಡಿ ಒಂದು ತೊಟ್ಟಿ ಮನೆ ತರನೋ ಏನೋ ಒಂದು ಕಾನ್ಸೆಪ್ಟ್, ಹೊಸ ಕಾನ್ಸೆಪ್ಟ್ ಮಾಡೋಣ. ಮಾಡಿಬಿಟ್ಟು ಒಂದು ಕಟ್ಬಿಟ್ರೆ ಈ ಮಡ್ ಬ್ಲಾಕ್ ಅಲ್ಲಿ ಕಟ್ಟೋಣ. ಸ್ನೇಹಿತರೆ, ಮಡ್ ಬ್ಲಾಕ್ ಅಲ್ಲಿ ಎಲ್ಲ ಕಟ್ತಾ ಇದ್ದಾರೆ. ಇಲ್ಲೆಲ್ಲ ಕ್ಲಬ್ ಹೌಸ್ ಅಣ್ಣ ಇದೆಲ್ಲ. ಕ್ಲಬ್ ಹೌಸ್ ರೂಮ್ಸ್ ಎಲ್ಲ ಇದು. ಹಾಂ ಎಲ್ಲ ರೂಮ್ಸೇ. ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಹಾಂ, ಇದೆಲ್ಲ ಇಟ್ಕೆ ಎಷ್ಟಣ್ಣ ಇಟ್ಕೆ ಇದು? ಹಾಂ, 42 ರೂಪಾಯಿ. ಇಲ್ಲಿಗೆ ಕೊಡ್ತಾರಾ? 42 ರುಪೀಸು. ನೋಡಿ ಸ್ನೇಹಿತರೆ, ಪ್ಲಾಸ್ಟಿಂಗ್ ಇಲ್ಲ, ಪೇಂಟಿಂಗ್ ಇರಲ್ಲ, ಮೇಂಟೆನೆನ್ಸ್ ತುಂಬ ಲೋ ಮೇಂಟೆನೆನ್ಸ್ ಇರುತ್ತೆ. ಇದರಲ್ಲಿ ಲೋ ಬಡ್ಜೆಟಲ್ಲಿ ಕಟ್ಕೋಬೋದು. ನೋಡಿ, ಇದು ಮೇಲೆ ಬೆಟ್ಟ, ಕೆಳಗಡೆ ಇದು ಕ್ಲಬ್ ಹೌಸ್ ಇದೆ. ತುಂಬ ಅದ್ಭುತವಾದ ಪ್ಲೇಸು. ಅದೆಲ್ಲ ಸ್ವಿಮ್ಮಿಂಗ್ ಪೂಲ್ ಮಾಡ್ತಾಯಿದ್ದಾರೆ ನೋಡಿ. ಆ ಕಡೆ ಅದೆಲ್ಲ ಸ್ವಿಮ್ಮಿಂಗ್ ಪೂಲು, ರೈನ್ ಡ್ಯಾನ್ಸು, ಇದು ರೆಸ್ಟೋರೆಂಟ್. ರೆಸ್ಟೋರೆಂಟು. ಅದು ಆ ಗೋಡೆನ ಅಲ್ಲಿರೋ ಗೋಡೆನು ಅಲ್ಲಿ ಅದೇ ನಮ್ದು ನಾವಿರೋಕ್ಕೆ ಅಂತ ಇವಾಗ ಮಾಡ್ಕೊಂಡಿದ್ದೆ 2 ರೂಮು. ಅಗ್ನಿಮನೆಲ್ಲ ಕೂತ್ಕೊಂಡ್ಬಿಟ್ಟಿದ್ದಾರೆ. ಹೋಗಿ ಅಗ್ನಿಮನೆ ಕೂತ್ಕೊಂಡ್ಬಿಟ್ಟು ಲೇಔಟ್ ಆಗಬೇಕು ಅಂದರೆ ಹೆಂಗನಾಗುತ್ತೆ ಅಣ್ಣ? ಹಾಂ, ಅಗ್ನಿಮೂಲೆಲ್ಲ ಇರಬಾರ್ದು. ನೀವು ಯಜಮಾನ ಹೋಗ್ಬಿಟ್ಟು ಅಗ್ನಿಮೂಲೆಯಲ್ಲಿ ಇದ್ರೆ ಆಗುತ್ತೆ. ಬೆಳಗ್ಗೆ ಬಂದು ಅಲ್ಲೇ ಕೂತ್ಕೊಂತಿದ್ವಿ. ಇದು ಇಲ್ಲಿ ಆಫೀಸ್ ಮಾಡೋಣ ಅಂತ ಇದ್ವಿ. ಮಾಡ್ಬೋದು, ಚೆನ್ನಾಗಿದೆ. ಈ ಫ್ಲಾಟ್ಗೆ ಇದು ಕುಬೇರ ಮೂಲೆ. ಇಲ್ಲೂ ಮಾಡ್ಬೋದು. ಆ ಫ್ಲಾಟಲ್ಲಿ ಅಲ್ಲಿ, ಈ ಫ್ಲಾಟಲ್ಲಿ ಇಲ್ಲಿ ಮಾಡ್ಬೋದು. ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ ಅಣ್ಣ. ಆರ್ಚ್ ತೋರಿಸೋಣ ಹಂಗೆ.
ಈ ಕಡೆಗೆ ಆರ್ಚ್ ಇದೆ, ಆ ಕಡೆಗೆ ಆರ್ಚ್ ಇದೆ. ಮೂರು ಐತೆ. ನೋಡಿ ಅದ್ಭುತವಾದ ಪ್ಲೇಸು ಇದು. ನೋಡಿ ಕಾಂಕ್ರೀಟ್ ರೋಡು, ಇದು ಫುಲ್ 40 feet ರೋಡ್ ಸರ್ ಇದು. 40 ಫೀಟ್ ರೋಡು. 40 ಫೀಟ್ ರೋಡ್ ಇದೆ ಸ್ನೇಹಿತರೆ. ನೋಡಿ ಉದ್ದಕ್ಕೆ 40 ಫೀಟ್ ರೋಡ್ ಇದೆ, ಅಲ್ಲಿವರೆಗೂ ಮಾಡಿದ್ದಾರೆ. ಈ ಕಡೆ ಎಲ್ಲ ಚೆನ್ನಾಗಿದೆ, ಏನು ಮಾತಾಡೋಂಗೇ ಇಲ್ಲ, ಬೆರಳಿಟ್ಟು ತೋರ್ಸೋಂಗಿಲ್ಲ. ಸುತ್ತಲೂ ಕಾಂಪೌಂಡ್ ಇದೆ, ಸೆಕ್ಯೂರಿಟಿ ಇದೆ, ಎಲ್ಲ ಒಂದು 8 ಜನ ಇದ್ದಾರೆ. ನೋಡಿ ಸ್ನೇಹಿತರೆ, ಅದ್ಭುತವಾದ ಪ್ಲೇಸ್ನ ನಿಮ್ಗೆ ಹೇಳಿದೆ. ಇಲ್ಲಿ ಆಫೀಸ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಅವರಿಗೆ ಒಂದು ಆಫೀಸ್ ಮಾಡಿಸ್ತಾ ಇದ್ದೀನಿ. ಈ ಆಫೀಸು ಇಲ್ಲಿ ಮಾಡೋದು ಹೆಂಗೆ ಏನು ಅಂತ ಎಲ್ಲ ನಿಮ್ಗೆ ಆಮೇಲೆ ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತೀನಿ. ಈಗ ಇದೆಲ್ಲ ಕ್ಲಬ್ ಹೌಸ್ ರೂಮ್ಗಳೆಲ್ಲ ಮಾಡ್ತಾಯಿದ್ದಾರೆ. ಒಂದು 10 ರೂಮ್ 15 ರೂಮ್ ಇದೆ. ಅದೆಲ್ಲ ನೋಡಿ, ಎಲ್ಲ ವಾಸ್ತುಗೆ ಪಕ್ಕ ವಾಸ್ತುಗೆ ನಾರ್ತ್ ಈಸ್ಟ್ ಮಾಡಿ ಎಲ್ಲ ಕ್ಲಬ್ ಹೌಸು ಎಲ್ಲ ರೂಮ್ಗಳು ವಾಸ್ತುಗೆ ಸೆಟ್ ಮಾಡಿಸಿದ್ದೀನಿ. ಸೊ ಅಲ್ಲಿ ಆ ಕಡೆ ಸ್ವಿಮ್ಮಿಂಗ್ ಪೂಲ್ ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ಅಲ್ಲಿ ನಾನು ಅಗ್ನಿಮೂಲೆಯಲ್ಲಿ ಬೇಡ ಅಂತ ಅವ್ರಿಗೆ ಹೇಳ್ತಾಯಿದ್ದೀನಿ, ಯಾಕಂದರೆ ಅದು ಅಗ್ನಿಮೂಲೆ ಬರುತ್ತೆ. ಸೊ ನಾರ್ತ್ ಈಸ್ಟ್ ಬೇಕು ಸ್ವಿಮ್ಮಿಂಗ್ ಪೂಲು. ಮಿಕ್ಕಿದ ಈ ಆಫೀಸ್ ಎಲ್ಲ ಇಲ್ಲಿ ಸೆಟಪ್ ಮಾಡಿದ್ಮೇಲೆ ನಿಮಗೆ ನೆಕ್ಸ್ಟ್ ವಿಡಿಯೋ ತೋರಿಸ್ತೀನಿ. ಇದು ಡಾಬಸ್ಪೇಟೆ ಹತ್ರ ಒಂದು ರಿಸಾರ್ಟು, ಅದ್ಭುತವಾದ ರಿಸಾರ್ಟು, ಪ್ರಕೃತಿಯಲ್ಲಿ ಮಧ್ಯದಲ್ಲಿದೆ. ಅದ್ಭುತ 5.5 ಗುಂಟೆ ಜಾಗ. ಇಂಟ್ರೆಸ್ಟ್ ಇದ್ದವರು ನನಗೆ ಫೋನ್ ಮಾಡಿ ನಿಮಗೆ ಸೆಟ್ ಮಾಡಿಕೊಡ್ತೀನಿ. ಥ್ಯಾಂಕ್ ಯು.